600 ವರ್ಷ ಇತಿಹಾಸವಿರುವ ಪವರ್ಫುಲ್ ದೇವಸ್ಥಾನ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನ. ಇದು ಗವಿಪುರಂ ಗೊಟ್ಟೆಹಳ್ಳಿ ಬ್ಯಾಂಗ್ಳೂರಲ್ಲಿ ಇರೋದು. ಇಷ್ಟು ವರ್ಷದಿಂದ ಬ್ಯಾಂಗ್ಳೂರಲ್ಲಿದ್ದರೂ ಒನ್ ಟೈಮ್ ಕೂಡ ಹೋಗೋಕ್ಕಾಗಿರಲಿಲ್ಲ. ಆ ದಿನ ಇವತ್ತು ಕೂಡ ಬಂದಿದೆ. ನಮ್ಮ ಎಕ್ಸ್ಪೀರಿಯನ್ಸ್ ಈ ವಿಡಿಯೋದಲ್ಲಿ ಹಂಚ್ಕೊತೀವಿ, ಬನ್ನಿ. ಲಾಸ್ಟ್ ವಿಲಾಗ್ದು ಕಂಟಿನ್ಯೂಷನ್ ಇರುತ್ತೆ. ನಾವು ಬ್ಯಾಂಗ್ಳೂರ್ ರೀಚ್ ಆದ್ಮೇಲೆ ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಡ್ಯೂ ಟು ಟ್ರಾಫಿಕ್. ನಾವಿವತ್ತು ಸಂಡೇ ರಶ್ ಇರಲ್ಲ ಅನ್ಕೊಂಡ್ವಿ, ಬಟ್ ಇವತ್ತು ಕೂಡ ತುಂಬಾ ಟ್ರಾಫಿಕ್ ಇತ್ತು. ಬರ್ತಿದ್ದಂಗೆ ನಮ್ಮಮ್ಮ ನಮ್ಮ ಪಾಪುಗೆ ಸರಿ ಮಾಡಿದ್ರು, ಬಿಕಾಸ್ ಅವ್ನಿಗೆ ಆಲ್ಮೋಸ್ಟ್ 4 to 5 hours ಗ್ಯಾಪ್ ಆಗ್ಬಿಟ್ಟಿತ್ತು. ಆಮೇಲೆ ನನ್ನ ಹಸ್ಬೆಂಡು ಲೇಟ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅವರೇ ದೋಸೆ ಹಾಕ್ಕೊಟ್ರು. ಆಮೇಲೆ ಊರಿಂದ ತಗೊಂಬನ್ನಿ ಸಾಮಾನೆಲ್ಲ ಅನ್ಪ್ಯಾಕ್ ಮಾಡ್ಬೇಕು ಅಂತ ಅಮ್ಮ ಬಾಕ್ಸ್ ಎಲ್ಲ ಗಲೀಜಾಗಿತ್ತು ಅಂದ್ಬಿಟ್ಟು ಎಲ್ಲ ತೊಳೆದು ಅದಕ್ಕೆ ಒರೆಸ್ಬಿಟ್ಟು ಅದು ಏನೇನ್ ತಗೊಂಬಂದಿದ್ವಿ ಅದೆಲ್ಲ ಬಾಕ್ಸ್ಗಳಿಗೆ ಹಾಕಿ ಎಲ್ಲ ಎತ್ತಿಡ್ತಾ ಇದ್ರು. ಅದಾದ್ಮೇಲೆ ನನ್ನ ಪಾಪಕ್ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಮಾಡಿ ಅವನಿಗೆ ಸ್ವಲ್ಪ ಮಲ್ಗ್ಸೋಣ ಅಂದ್ರೆ ಫುಲ್ ಕೋಲ್ಡ್ ಆಗ್ಬಿಟ್ಟಿತ್ತು ಅವನಿಗೆ. ಆಮೇಲೆ ಅವನದು ಕಣ್ಣು ಮೂಗು ಎಲ್ಲ ಫುಲ್ ರೆಡ್ ಆಗಿತ್ತು. ಸ್ವಲ್ಪ ಹೊತ್ತು ಮಲಗ್ಲಿ ಅಂತ ಅಮ್ಮಮ್ಮ ಪಕ್ಕ ಮಲ್ಸ್ಕೊಂಡಿದ್ರು. ನಾನು ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ತಾ ಇದ್ದೆ. ಇದು ನಮ್ಮ ಬೇಬಿದು ಫೇವ್ರೆಟ್ ಟಾಯ್ ಹನುಮಾನ್. ಇದರಲ್ಲಿ ಹನುಮಾನ್ ಚಾಲೀಸು ಮತ್ತೆ ಇನ್ನು ಹನುಮಾನ್ದು ಸಾಂಗ್ಸ್ ಎಲ್ಲ ಬರ್ತಾ ಇರುತ್ತೆ. ಅವನಿಗೆ ಈ ಟಾಯ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಆಟ ಆಡ್ತಾನೆ ಇದ್ರಲ್ಲಿ. ಬಟ್ ಅವನಿಗೆ ಶೀತ ಆಗಿದ್ರಿಂದ ಅದು ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಅದಾದ್ಮೇಲೆ ನಾವು ನೆಕ್ಸ್ಟ್ ಡೇ ಟೆಂಪಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಮಂಗಳವಾರ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಅಂದ್ಬಿಟ್ಟು ಇವತ್ತೇ ಹೋಗೋಣ ಸಂಜೆ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಆ್ಯಂಡ್ ನನ್ನ ಮಗುದು ಕೋಲ್ಡ್ ಕೂಡ ಕಮ್ಮಿ ಆಯಿತು, ಅದೊಂದು ತುಂಬ ಖುಷಿ ಆಯಿತು. ಇಲ್ಲಾಂದರೆ ಅವ್ನ ಫೇಸ್ ನೋಡೋಕ್ಕೆ ಆಗಲ್ಲ, ತುಂಬ ರೆಡ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ನಾವು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 6 ಗಂಟೆ ಆಗಿಬಿಟ್ಟಿತ್ತು. ಇಲ್ಲಿಂದ ಒಂದು 22 ಮಿನಿಟ್ಸ್ ತೋರಿಸ್ತಾ ಇತ್ತು ಮ್ಯಾಪಲ್ಲಿ. ಸೊ ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ. ನನ್ನ ಹಸ್ಬೆಂಡ್ ಬರಲಿಲ್ಲ, ನಾನು ಮತ್ತು ಅಮ್ಮ ಪಾಪು ಹೊರಟಿದ್ವಿ. ನನ್ನ ಮಗುಗೆ ಆಚೆ ಸುತ್ತಾಡೋದಂದ್ರೆ ತುಂಬ ಇಷ್ಟ. ಆಚೆ ಈಚೆ ನೋಡಿಕೊಂಡು ಫುಲ್ಲು ಕಾನ್ಸಂಟ್ರೇಷನ್ ಆಗಿ ನೋಡ್ತಾನೆ. ಅದು ಕೂಡ ಒಂಚೂರು ಕರೆದ್ರೂ ಕೂಡ ತಿರ್ಗಲ್ಲ, ಅಷ್ಟು ನೋಡ್ತಾನೇ ಇರ್ತಾನೆ. ಅವನಿಗೂ ಹೊಸ್ದಲ್ವ ಎಲ್ಲಾನು, ಸೊ ಖುಷಿಯಿಂದ ನೋಡ್ತಾ ಇರ್ತಾನೆ. ಏನೋ ಹಠ ಏನು ಮಾಡಲ್ಲ, ಅದೊಂದು ಖುಷಿ ವಿಚಾರ ನನಗೆ. ನೋಡಿ ಎಷ್ಟು ಸೀರಿಯಸ್ ಆಗಿ ನೋಡ್ತಾನೆ ಇದ್ದಾನೆ ಎಲ್ಲ ಕಡೆ. ಅದರಲ್ಲೂ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ. ಆ್ಯಂಡ್ ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಳ್ಬೇಕಾ, 22 ಮಿನಿಟ್ಸ್ ತೋರಿಸಿದ್ದು, ಬಟ್ ಆಲ್ಮೋಸ್ಟ್ ಹೋಗೋಷ್ಟೊತ್ತಿಗೆ ನಮಗೆ 30 ಮಿನಿಟ್ಸೇ ಆಗೋಯ್ತು. ಯಾಕಂದರೆ ಸಂಜೆ ಅಲ್ವಾ, ಟ್ರಾಫಿಕ್ ಜಾಸ್ತಿ ಇತ್ತು. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ನೋಡಿ ಅಂತೂ ಸಾಕಾಗ್ಬಿಡ್ತು. ಆಲ್ಮೋಸ್ಟ್ ನಾನು ಒಂದು 7 to 8 ಮಂತ್ಸ್ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ ಅಲ್ವಾ. ಸೊ ಬಾಣಂತನ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ 7-8 ಮಂತ್ಸ್ ಆಯ್ತು. ಮುಂಚೆನೆ ನಾನು ಒಂದು 6 ಮಂತ್ ಇದ್ದಾಗ್ಲೇನೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟಿದ್ವಿ, ಅಂದ್ರೆ ಮೈಸೂರಿಗೆ. ಅಲ್ಲಿಂದಾನೆ ಶ್ರೀಮಂತ ಎಲ್ಲ ಮುಗಿಸ್ಕೊಂಡು 9 ಮಂತ್ಸಿಗೆ ಅಮ್ಮನ ಮನೆಗೆ ಹೋಗಿದ್ದು. ಕೊನೆಗೂ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ 7:30 ಆಗ್ಬಿಟ್ಟಿತ್ತು ರೀಚ್ ಆಗೋದ್ರೊಳಗೆ. ರೀಚ್ ಆಗಿ ಅಲ್ಲಿ ವಿಚಾರಿಸಿದ್ಮೇಲೆ ಗೊತ್ತಾಯ್ತು ನಮ್ಗೆ, ಸಂಜೆ ಹೊತ್ತು ಅಲ್ಲಿ ಅಮ್ಮ ಗರ್ಭಗುಡಿ ಒಳಗ್ ಬಿಟ್ಟು ನೀರ್ ಹಾಕಲ್ಲ ಅಂದ್ಬಿಟ್ಟು ತಲೆಗೆ. ಅದೊಂದು ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ನಾವು ಪಾಪುಗೆ ಮತ್ತೆ ನಮ್ಗೆ ಎಲ್ಲ ಸ್ವಲ್ಪ ನೀರ್ ಹಾಕ್ಸ್ಕೊಳ್ಳೋಣ ಅಂತಾನೆ ಬಂದಿದ್ದು. ನೀವೆಲ್ಲರೂ ಯಾರಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಮಂಗಳವಾರ, ಶುಕ್ರವಾರ, ಭಾನುವಾರ ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ಅದು ಕೂಡ ಮಾರ್ನಿಂಗ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈ ತರ ಪ್ಲಾನ್ ಇದ್ದವ್ರಿಗೆ, ಅಂದ್ರೆ ಗರ್ಭಗುಡಿಗೆ ಹೋಗಿ ಅಮ್ಮನವರ ಪಾದದ ಹತ್ರ ನೀರ್ ಹಾಕ್ಸ್ಕೊಬೇಕು ಅಂದವ್ರಿಗೆ ಬೆಳಗ್ಗೆ ಸಮಯ ಒಳ್ಳೇದು. ಅದು 10 ಗಂಟೆಯಿಂದ 2 ಗಂಟೆವರೆಗೂ ಅವೈಲೇಬಲ್ ಇರುತ್ತಂತೆ. ನಮ್ಗೆ ಇದು ಗೊತ್ತೇ ಆಗಿರ್ಲಿಲ್ಲ. ಮತ್ತೆ ಈ ದೇವಸ್ಥಾನದ ಮುಖ್ಯ ವಿಶೇಷತೆ ಏನಂತ ಅಂದ್ರೆ, ಮಕ್ಕಳಾಗ್ದಲೇ ಇರೋರು ಇಲ್ಲಿ ಬಂದು, ಇಲ್ಲಿ ಒಂದ್ ಮರ ಇದೆ ದೇವಸ್ಥಾನದ್ದು ಮುಂದೆ, ಆ ಮರದಲ್ಲಿ ಮುಡಿ ಕಟ್ಟಿ ಹೋಗ್ತಾರಂತೆ. ಅಂಡ್ ಈ ದೇವಸ್ಥಾನದಲ್ಲಿ ತಡೆ ಕೂಡ ಹೊಡಿತಾರೆ. ಮತ್ತೆ ಈ ಕೆಟ್ಟ ದೃಷ್ಟಿ ಆತರ ಎಲ್ಲ ಆಗಿದೆ ಅನ್ನೋ ಅಂತೂ ನಮ್ಗೆ ಮನ್ಸಿಗೆ ಬರುತ್ತೆ. ಆತರ ಏನಾದ್ರೂ ಆಗಿರ್ಬೋದು ಅನ್ನೋ ತರ ಫೀಲ್ ಆಯ್ತು ಅಂದ್ರೆ ಅದು ಕೂಡ ನಿವಾರಣೆ ಇಲ್ಲಿ ಮಾಡ್ತಾರೆ. ಅದಲ್ಲದೆ ಇಲ್ಲಿ ನಮ್ಮ ಬೇಡಿಕೆಗಳನ್ನ ಬೇಡಿಕೊಂಡು ನಿಂಬೆಹಣ್ಣು ದೀಪ ಹಚ್ಚಿ ಹೋದ್ರು ಕೂಡ ಇಲ್ಲಿ ಆಗುತ್ತೆ ಅಂತ ನಂಬಿಕೆ ಇದೆ ಅಂತ ಹೇಳ್ತಾರೆ. ನಾವು ಕೂಡ ಅದ್ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಪಾಪು ಇದೆ ಅಂದ್ಬಿಟ್ಟು ಅದೇನು ಮಾಡ್ಲಿಲ್ಲ. ಹಂಗೆ ನಮಸ್ಕಾರ ಮಾಡ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನದ ಒಳಗೆ ಬರ್ತಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಅದು ನಿಜ ನಮಗೆ ಫೀಲ್ ಆಗತ್ತೆ. ಮತ್ತೆ ಅದು ಸಂಜೆ ಹೋಗಿರೋ ಕಾರಣ ಫುಲ್ಲು ಲೈಟಿಂಗ್ಸು, ಆ ದೇವರದ್ದು ಫೇಸ್ಗಳು, ಅಪ್ಪ ನೋಡೋಕೆ 2 ಕಣ್ಣೇ ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬ ಹೊತ್ತು ಅಲ್ಲೇ ನಿಂತ್ಕೊಂಡು ಮತ್ತೆ ಸುತ್ತ ಅಲ್ಲಿ ಚಿಕ್ಕ ಚಿಕ್ಕ ಟೆಂಪಲ್ ಎಲ್ಲ ಇದೆ, ಅದೆಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ಫಸ್ಟ್ ಗಣೇಶನ ದರ್ಶನ ಮಾಡ್ಕೊಂಡು ಬಂದು ಪ್ರಸಾದ ಕೂಡ ಸಿಕ್ತು ನಮಗೆ. ಅಷ್ಟೊತ್ತಾಗಿದ್ರು ಕೂಡ ನಮಗೆ ಪ್ರಸಾದ ಸಿಕ್ತು, ಅದನ್ನು ಖುಷಿ ಆಯ್ತು ನಮಗೆ. ಅಂಡ್ ಈ ದೇವಸ್ಥಾನದಲ್ಲಿ ಅಮ್ಮನವರು ಬಂಡೆಯಿಂದನೇ ಉದ್ಭವ ಮೂರ್ತಿ ಆಗಿರೋದು. ಮತ್ತೆ ಆ ಬಂಡೆ ಆನೆ ಶೇಪಲ್ಲಿ ಇದೆ, ಅದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ.
ಸೊ ಆ ಪೇಂಟ್ ಮಾಡಿದ್ದಾರೆ, ಅದು ಯಾವ ಶೇಪಲ್ಲಿ ಇದೆ ಅದೇ ಶೇಪಲ್ಲಿ ನಮಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಪೇಂಟ್ ಕೂಡ ಮಾಡಿದ್ದಾರೆ ನೋಡಿ. ಅದು ನೀಟಾಗಿ ಅದು ಆನೆ ಶೇಪ್ ಅಂತ ಎಷ್ಟು ನೀಟಾಗಿ ಗೊತ್ತಾಗುತ್ತೆ. ನನಗಂತೂ ಅದು ನೋಡಿ ಫಸ್ಟು ಎಕ್ಸ್ಪೀರಿಯನ್ಸ್ ಅಲ್ವಾ. ಅಂದರೆ ಈ ಟೆಂಪಲಿಗೆ ನಾನು ಬಂದೇ ಇರಲಿಲ್ಲ, ಇಷ್ಟು ವರ್ಷ ಆದರೂ ಕೂಡ ಬ್ಯಾಂಗ್ಳೂರಲ್ಲೇ ಇದ್ದೀವಿ ಆದರೂ ಕೂಡ ಬಂದಿರಲಿಲ್ಲ. ತುಂಬ ಖುಷಿ ಆಯಿತು ನೋಡಿ. ನೀವು ಎಲ್ಲ ಒಮ್ಮೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ನಿಮಗೂ ಈ ಎಕ್ಸ್ಪೀರಿಯನ್ಸ್ ಫೀಲ್ ಆಗುತ್ತೆ. ಕಡೆ ಹೊಡೆಯೋ ಸ್ಥಳ ಅಂದ್ರೆ ಇದೆ, ಅದು ಟೆಂಪಲ್ ಇದೆಯಲ್ಲ ಅದ್ರ ಹಿಂದೆನೇ ಇದೆ. ಅಲ್ಲಿ ಸಾಮಾನೆಲ್ಲ ಕೊಡ್ತಾರಂತೆ ಅದ್ರದ್ದು, ಅದನ್ನು ತಗೊಂಡೋಗಿ ಅಲ್ಲೇ ಒಡ್ಸ್ಬೋದು. ನಾವೆಲ್ಲ ಅದೆಲ್ಲ ಏನು ಮಾಡಿಸ್ಲಿಲ್ಲ, ಬಟ್ ಅಲ್ಲಿ ಜಸ್ಟ್ ವಿಸಿಟ್ ಮಾಡಿದ್ವಿ, ಅಂದ್ರೆ ನೋಡಿದ್ವಿ ಅದು ಅಷ್ಟೇನೆ. ನೋಡ್ಕೊಂಡು ಆಮೇಲೆ ಈ ಕಡೆ ದೇವಿ ದರ್ಶನ ಮಾಡೋಣ ಅಂದ್ಬಿಟ್ಟು ಈ ಕಡೆಯಿಂದ ಇಳಿದು ಬರ್ತಾ ಇದ್ವಿ. ಮತ್ತೆ ಇವತ್ತು ದೇವಿ ಅಲಂಕಾರ ಕೂಡ ನೀಟಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ದೇವಿ. ಮತ್ತೆ ಇಲ್ಲಿ ಕೋಳಿ ಕೂಡ ಕೊಡ್ತಾರೆ ಅಂತ ನೋಡಿದ್ವಿ, ಅಲ್ಲಿ ಕೋಳಿಗಳೆಲ್ಲ ತುಂಬಾ ಬಿಟ್ಟಿದ್ರು. ಅಂಡ್ ನನ್ನ ಮಗು ಅಂದ್ರೂ ಕೋಳಿ ನೋಡಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟೆ. ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಅವ್ನು ಕೋಳಿ ಎಲ್ಲ ನೋಡ್ಕೊಂಡೇ ಬೆಳೆದಿದ್ದು, ಹಾಗಾಗಿ ಬ್ಯಾಂಗ್ಳೂರ್ ಬಂದಾಗಿಂದ ಆ್ಯಕ್ಚುಲಿ ಅವ್ನು ಮಿಸ್ ಮಾಡ್ಕೊತಾ ಇದ್ದ ಕೋಳಿಗಳನ್ನೆಲ್ಲ ನೋಡೋದು. ಸೊ ಟೆಂಪಲಿಗೆ ಬಂದಾಗ ಅಲ್ಲೂ ಕೂಡ ಕೋಳಿ ಎಲ್ಲ ನಿಂತ್ಕೊಂಡಿದ್ವು, ಅಮ್ಮಮ್ಮ ಅವ್ರಿಗೆ ತೋರಿಸ್ತಾ ಇದ್ರು ನನ್ನ ಮಗುಗೆ ಎಲ್ಲ ತೋರಿಸಿ. ಅವನು ಸ್ವಲ್ಪ ಅದನ್ನೇ ನೋಡಿಕೊಂಡು ಸ್ವಲ್ಪ ಮಾತಾಡಿಸ್ತಾ ಕೂಡ ನೋಡಿ ಅಲ್ಲಿ ನೋಡ್ತಾ ಇದ್ದಾನೆ ಅವನು. ಅದಾದಮೇಲೆ ನಾನು ಮೊದಲೇ ಹೇಳಿದ್ನಲ್ಲ ಇವತ್ತು ತುಂಬ ರಶ್ ಇರಲಿಲ್ಲ ಅಂದ್ಬಿಟ್ಟು. ಸೊ ಆರಾಮಾಗಿ ಲೈನಲ್ಲಿ ಹೋದ್ವಿ, ಲೈನಲ್ಲಿ ಹೋಗಿ ದರ್ಶನ ಮಾಡಿದ್ವಿ. ದರ್ಶನ ಮಾಡುವಾಗ ಲೈನಲ್ಲಿ ಇಟ್ಟಾಗ ಅಂತೂ ನನ್ನ ಮಗು ಅಂತೂ, ಅವನೇ ಚಿಕ್ಕ ಮಗು, ಅವನಕ್ಕಿಂತ ಸ್ವಲ್ಪ ಮಗು ಯಾವಾಗಾದ್ರೂ ನೋಡಿದ್ರೆ ಅವನ್ನೇ ನೋಡೋದು ಮತ್ತು ನಗಾಡೋದು ಹಂಗೆಲ್ಲ ಮಾಡ್ತಾ ಇದ್ದ. ಅವನಿಗೂ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಅವ್ನು ದೇವ್ರ ದರ್ಶನ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಬಂದರೆ ಇಲ್ಲೇ ದೇವ್ರದ್ದು ಪ್ರಸಾದ ಕೊಡ್ತಾರೆ. ಸೊ ಲೈನಲ್ಲಿ ನಿಂತ್ಕೊಂಡಿದ್ವಿ. ಅದ್ರ ಪಕ್ಕ ಈ ಕಡೆ ದೇವಿದು ಅಂದರೆ ಕೆಂಪು ದಾರ ಮತ್ತು ಲಡ್ಡು, ಆಮೇಲೆ ಅರ್ಶಿನ ಕುಂಕುಮ ಬೇಕಂದರೆ ಅದು ಎಕ್ಸ್ಟ್ರಾ ಅದೆಲ್ಲ ಸಿಗುತ್ತಂತೆ. ಬಟ್ ಅದು ತೊಗೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು ಅಂತ ಅಂದರು. ಸರಿ ಅಂದ್ಬಿಟ್ಟು ಸದ್ಯ ಇದಾದರೂ ನಮಗೆ ದೇವ್ರ ದರ್ಶನ ಆಗಿ ಪ್ರಸಾದ ಸಿಕ್ಕಲ್ಲ ಅಂತ ಖುಷಿಯಿಂದ ಇಸ್ಕೊಂಡು ಬಂದ್ವಿ. ಅದಾದ್ಮೇಲೆ ಟೆಂಪಲ್ ಇಂದ ಮುಂದೆ ಒಂದು ದೇವಿದು ಪಾದ ಇದೆ. ಆ ಪಾದದ ಹತ್ರನೂ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನಂತ ಅಂದ್ರೆ, ಆ ದೇವಿ ಪಾದಕ್ಕೆ ನಮ್ಮ ತಲೆನ ಅಂಟಿ ಅದಾದ್ಮೇಲೆ ನಮ್ದು 2 ಕೈ ಇರುತ್ತಲ್ಲ ಅದಕ್ಕೆ ಸುತ್ತ ಇಟ್ಕೊಬೇಕಂತೆ. ಇಟ್ಕೊಂಡು ನಮಗೆ ಏನು ಬೇಡಿಕೆ ಇದೆ ಅದನ್ನ ಬೇಡ್ಕೊಬೇಕಂತೆ. ಅದು ಬೇಡ್ಕೊಂಡಾಗ ಅದೇನು ನಾವು ಬೇಡಿಕೆ ಇದೆಯಲ್ಲ ಅದು ನೆರವೇರುತ್ತೆ ಅನ್ನೋ ಒಂದು ಸೂಚನೆ ಬಂತು ಅಂದರೆ, ಅದು 2 ಕೈಗಳು ನಮ್ಗೆ ಗೊತ್ತಿಲ್ಲದೇ ಅದು ಆಟೋಮೆಟಿಕ್ ಆಗಿ 2 ಜಾಯಿಂಟ್ ಆಗ್ತಾವಂತೆ. ಸೊ ಇದನ್ನ ನಾವು ಮಾಡಲೇಬೇಕು ಅಂತ ಹೋದ್ವಿ. ಅಲ್ಲಿ ಹೋಗಿ ನಿಂತ್ಕೊಂಡ್ವಿ, ತುಂಬ ಜನ ಇದ್ರು ಅಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಟ್ಟು ನಾವು ಅದನ್ನು ಮಾಡಿದ್ವಿ. ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ನಮಗೂ ತುಂಬ ಖುಷಿ ಆಯಿತು. ಈ ದೇವಸ್ಥಾನ ಎಷ್ಟು ಪಾಸಿಟಿವ್ ಆಗಿದೆ ಅಂದರೆ ತುಂಬ ಪಾಸಿಟಿವ್ ಆಗಿದೆ. ಆಮೇಲೆ ಇಲ್ಲಿ ದೇವಿಯ ಅಲಂಕಾರ ಎಲ್ಲ ಮಾಡ್ತಾ ಇರ್ತಾರಂತೆ ಡೈಲಿ. ಇಲ್ಲಿ ನಿಯರ್ ಬೈ ಏರಿಯಾದಲ್ಲಿ ಇರುವ ಏನಾದರೂ ಚಿಕ್ಕ ಪುಟ್ಟ ಜಾತ್ರೆಗಳು, ಇಲ್ಲ ಅಂದರೆ ಅವ್ರ ದೇವ್ರದ್ದು ಏನಾದರೂ ಮಾಡಿದರೆ ಈ ಥರ ದೇವ್ರುಗಳನ್ನೆಲ್ಲ ಇಲ್ಲಿಂದ ತೊಗೊಂಡೋಗ್ತಾರಂತೆ. ತೊಗೊಂಡೋಗಿ ಮೆರವಣಿಗೆ ಎಲ್ಲ ಮಾಡ್ತಾರಂತೆ. ಮತ್ತು ಇಲ್ಲಿ ಕನ್ನಡದ ಇಂಡಸ್ಟ್ರಿಗೆ ತುಂಬ ಸೆಲೆಬ್ರಿಟೀಸ್ಗಳು ಈ ಟೆಂಪಲ್ಗೆ ಬಂದು ಹೋಗಿದ್ದಾರಂತೆ. ಅವ್ರಿಗೂ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಎಲ್ಲ ಅಲ್ಲಿ ಬರೆದಿದ್ದಾರೆ. ಅಲ್ಲಿ ಫೋಟೋ ಹತ್ರ ಎಲ್ಲ ನೋಡ್ತಾ ಇದ್ದೆ, ಅದೆಲ್ಲ ನೋಡಿಕೊಂಡು. ಮತ್ತು ಈ ಟೆಂಪಲ್ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ವಿಶಾಲವಾಗಿದೆ. ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 9:45 ಆಗಿಬಿಟ್ಟಿತ್ತು ಟೈಮು. ಆ್ಯಂಡ್ ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ. ಕುಡಿಯೋ ನೀರು ಇಟ್ಟಿದ್ದಾರೆ, ಆಮೇಲೆ ಕೈ ತೊಳೆಯೋಕ್ಕೆ ಜಾಗ, ಆಮೇಲೆ ಡಸ್ಟ್ಬಿನ್ಗಳು ಎಲ್ಲ ಕ್ಲೀನಾಗಿರುತ್ತೆ ಇಲ್ಲಿ ಟೆಂಪಲಲ್ಲಿ ಕೂಡ. ಇದು ಆಷಾಢ ಮಾಸ ಆಗಿರೋದ್ರಿಂದ ಇಲ್ಲಿ ದೇವಿ ದರ್ಶನ ಡೈಲಿ ಮಾರ್ನಿಂಗಿಂದ ನೈಟ್ವರೆಗೂ ಇರುತ್ತಂತೆ. ಅದಾದಮೇಲೆ ಫುಲ್ಲು ಅಲಂಕಾರ ಎಲ್ಲ ಡೈಲಿ ಒಂದೊಂದು ಥರ ಮಾಡ್ತಾರೆ. ಮತ್ತು ಈ ಥರ ಹಬ್ಬದ ಕಳೆನೇ ಇಲ್ಲಿ ಡೈಲಿ ಆಷಾಢ ಮುಗಿಯೋವರೆಗೂ ಇರುತ್ತಂತೆ. ಆಮೇಲೆ ಇಲ್ಲಿ ಮಧ್ಯಾಹ್ನದ ಪ್ರಸಾದ ಸ್ಥಳ ಇದು, ತುಂಬ ದೊಡ್ಡದಾಗಿದೆ ನೋಡಿ ಹೆಂಗಿದೆ. ಅಪ್ಪ, ನೋಡೋಕ್ಕೆ 2 ಕಣ್ಣೇ ಸಾಕಾಗ್ತಾ ಇಲ್ಲ, ಅಷ್ಟು ದೊಡ್ಡದಾಗಿದೆ ಟೆಂಪಲ್ ಮಾತ್ರ. ನಾಳೆ ಅಂತೂ ಫುಲ್ ರಶ್ ಇರುತ್ತೆ ಅನ್ಸುತ್ತೆ. ಆಗಲೇ ನಾನು ಒಂದು ಪ್ಲೇಸ್ ಹೇಳಿದ್ನಲ್ಲ, ದೇವಿದು ಪಾದದ ಹತ್ರ ಹೋಗ್ಬಿಟ್ಟು ಈ ಥರ ಬೇಡ್ಕೊಂಡು ಕೈ ಜೋಡಿಸಿ ಇಟ್ಕೊಂಡ್ರೆ ಅದೇ ಆಟೋಮೆಟಿಕ್ ಮ್ಯಾಗ್ನೆಟ್ ಥರ ಹೇಳ್ಕೊಳುತ್ತೆ ಅಂತ. ಅದೇ ಸ್ಥಳ ಇದು. ತುಂಬ ರಶ್ ಇತ್ತು ಅಂತ ಹೇಳಿದ್ನಲ್ಲ, ನಾವು ಕೂಡ ಲೈನಲ್ಲಿ ನಿಂತ್ಕೊಂಡು ಅದು ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ದೇವಿ ಅದು ಆ ಪವಾಡನೇ ಹೌದು ಅಂತ ಹೇಳ್ಬೋದು.
ಅಂಡ್ ನನ್ನ ಮಗು ಎಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಬೇರೆ ಟೆನ್ಷನ್ ಆಗಿತ್ತು. ಬಟ್ ಅವನಂತೂ ನಿಜ ಅಳ್ಳೇ ಇಲ್ಲ. ಎಷ್ಟು ಲೇಟ್ ಆಗಿತ್ತು ಪಾಪ. ಅವನು ಲೈಟ್ ಎಲ್ಲ ನೋಡ್ಕೊಂಡು ಅವನು ಮರ್ತೋಗ್ಬಿಟ್ಟಿದ್ದ ಹಸ್ವು ಅನ್ನೋದೇನೆ. ಆಮೇಲೆ ಅಲ್ಲಿ ಯಾರಾದರೂ ಮಾತಾಡ್ಸಿದ್ರು ಅವ್ರ ಜೊತೆ ಅಂದ್ರೆ ಖುಷಿಯಾಗಿ ಮಾತಾಡ್ತಿದ್ದ. ಅವ್ರಿಗೂ ಫುಲ್ ಖುಷಿ ಆಗ್ಬಿಡ್ತು. ಅದಾದ್ಮೇಲೆ ನಾನು ಕ್ಯಾಬ್ ಬುಕ್ ಮಾಡಿದ್ದೆ. ಕ್ಯಾಬ್ ಬುಕ್ ಮಾಡಿ ಒಂದು 10 ಮಿನಿಟ್ಸ್ಗೆ ಕ್ಯಾಬ್ ಬಂತು. ಅದಾದ್ಮೇಲೆ ಸ್ವಲ್ಪ ಅಲ್ಲಿ ಏನಾದ್ರು ಜೋಳ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಹೋದ್ವಿ. ಜೋಳ ತಿಂತಾ ಇದೀವಿ. ಅವನಂತೂ ಬಿಡ್ತಾನೆ ಇಲ್ಲ. ಅವ್ರ ಅಮ್ಮಮ್ಮನ ಕೈಯಿಂದ ಕಸ್ಕೊಂಡು ತಿನ್ನೋ ಲೆವೆಲ್ಗೆ ಬಗ್ತಾನೆ ಇದ್ದಾನೆ. ಆಮೇಲೆ ಕ್ಯಾಬ್ ಬಂತು. ಇದು ನನ್ನ ವಿಡಿಯೋ ಆಗಿತ್ತು. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಿ. ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.